ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಈಗಾಗಲೇ ಥಂಬ್ನೇಲ್ ನೋಡಿರ್ಬೋದು. ಸೊ ಅದೇ ನಾನು ಮಾಡ್ತಿರೋದು ಗೀ ರೈಸ್. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಬಾಣಲೆಗೆ ತುಪ್ಪ ಹಾಕಿ, ಆಮೇಲೆ ಡ್ರೈ ಫ್ರೂಟ್ಸ್ ಕ್ಯಾಶ್ಯೂನಟ್ ಉಂಟಲ್ಲ ಅದನ್ನು ಸೇರಿಸಿ ಸರಿಯಾಗಿ ಕಲರ್ ಬರೋ ತನಕ ಹಾಗೆ ಡೀಪ್ ಫ್ರೈ ಮಾಡ್ತಾ ಇರಿ. ಸೊ ಗೀ ರೈಸ್ಗೆ ಇನ್ನೊಂದು ಹೆಸರೇ ತುಪ್ಪದ ಅನ್ನ. ತುಪ್ಪದ ಅನ್ನ ತಿನ್ನೋದ್ರಿಂದ ಜೀರ್ಣಕ್ರಿಯೆ ಕೂಡ ಸುಧಾರಿಸ್ತದೆ ಅಂತ ಹೇಳ್ತಾರೆ. ಸೊ ತುಂಬ ಬೆನಿಫಿಟ್ ಅಂತೂ ಇದೆ. ಹಾಗಾಗಿ ನೀವು ಟ್ರೈ ಮಾಡಿ ನೋಡಿ. ನಾನು ಮಾಡೋ ರೀತಿಯಲ್ಲಿ ನೀವು ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೂ ಖುಷಿಯಾಗಿರುತ್ತೆ. ಹೇಗಿರುತ್ತೆ ಟೇಸ್ಟ್ ಅಂತ ನೀವೇ ನೋಡಿ ಹೇಳ್ತೀರಾ. ಹಾಗೆ ನಮ್ಮ ಸಾಂಪ್ರದಾಯಿಕ ಅಡುಗೆಗಳಲ್ಲಿ ಗೀ ರೈಸ್ ಕೂಡ ಒಂದು ಬೆಸ್ಟ್. ಸೊ ಶುಗರ್ಗೆ ಕೂಡ ಕಂಟ್ರೋಲ್ ಬರ್ತದೆ ಅಂತ ಹೇಳ್ತಾರೆ. ನನಗೂ ಗೊತ್ತಿಲ್ಲ, ಬಟ್ ತುಂಬ ಬೆನಿಫಿಟ್ ಇದೆ. ಸೊ ನೀವು ಟ್ರೈ ಮಾಡಿ ನೋಡಿ. ಈಗಾಗಲೇ ಈ ಗೇರು ಬೀಜಗಳು ಡೀಪ್ ಫ್ರೈ ಆಗಿದೆ. ಸೊ ಇದನ್ನು ತೆಗೆದು ಈಗ ಗ್ರೇಪ್ಸ್, ಡ್ರೈ ಫ್ರೂಟ್ಸಲ್ಲೇ ಗ್ರೇಪ್ಸ್ ಉಂಟಲ್ಲ ಆ ಗ್ರೇಪ್ಸ್ ಹಾಕಿ ಹಾಗೆ ಡೀಪ್ ಫ್ರೈ ಮಾಡ್ತಾ ಇರಿ ಅದೇ ತುಪ್ಪದಲ್ಲಿ. ಹಾಗೆ ಒಣ ದ್ರಾಕ್ಷಿ ಮತ್ತು ತುಪ್ಪನ ಸೇರಿಸಿ ತಿನ್ನೋದ್ರಿಂದ ಅಂತೂ ಆಯುರ್ವೇದದ ಪ್ರಕಾರ ತುಂಬಾ ಪ್ರಯೋಜನಗಳಿವೆ. ನೀವು ನೋಡಿರ್ಬೋದು, ರಾತ್ರಿ ಒಣ ದ್ರಾಕ್ಷಿನ ನೀರಲ್ಲಿ ಹಾಕಿಬಿಟ್ಟು ಬೆಳಿಗ್ಗೆ ನೀರು ಕೂಡ ಕುಡಿತಾರೆ. ಹಾಗಂದರೆ ತುಂಬಾ ಬೆನಿಫಿಟ್ ಇರೋದ್ರಿಂದ ತಾನೇ ಅಲ್ವಾ. ಸೊ ನೋಡಿ, ಈ ಟೈಪಲ್ಲಿ ನೀವು ಗೀ ರೈಸ್ ಮಾಡಿ ನಿಮಗೂ ಹೇಗೆ ಅನಿಸ್ತದೆ ಅನ್ನೋದನ್ನು ತಿಳಿಸಿ. ಹಾಗೆ ಇಲ್ಲಿ ಅಕ್ಕಿ ಬೇಯಿಸ್ಲಿಕ್ಕೆ ಅಂತ ನಾನಿಲ್ಲಿ ನೀರು ಹಾಕ್ತಿದ್ದೇನೆ. ಈಗ 4 ಗ್ಲಾಸ್ ಅಕ್ಕಿ ಅಂತಾದರೆ ಒಂದು ಗ್ಲಾಸ್ ನೀರಿಗೆ 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ನೀರು ಬೇಕು. ಸೊ ಆ ರೀತಿಯೆಲ್ಲ ಇದು ಮಾಡಿ. ಹಾಗೆ ಇದರಲ್ಲಿ ನೀರುಳ್ಳಿ ಮತ್ತು ಕ್ಯಾರೆಟ್ ಹಾಕ್ತಿದ್ದೀನಿ ತುರಿದು, ಮತ್ತು ಸ್ವಲ್ಪ ಆಯಿಲ್ ಹಾಕೋಣ. ಇದು ಸ್ವಲ್ಪ ಹೊತ್ತರಲ್ಲೇ ಸ್ವಲ್ಪ ಲೆಮನ್ ಕೂಡ ಸೇರಿಸಿ, ಹಾಗೆ ಇದು ಸ್ವಲ್ಪ ಹೊತ್ತಲ್ಲಿ ಸ್ವಲ್ಪ ಕುದಿ ಬರ್ತಿರುವಾಗ ಇದಕ್ಕೆ ಅಕ್ಕಿಯನ್ನು ತೊಳೆದು ನೀವು ಹಾಕಬೇಕು. ನಿಮ್ಗೆ ಗೊತ್ತಿರ್ಬೋದು ಎಷ್ಟು ಅಂತ. ನಮ್ಗೆ ಎಷ್ಟು ಬೇಕೋ ಅಷ್ಟರಲ್ಲೇ ಇದು. ಬಟ್ 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ನೀರು ಹಾಕಬೇಕು ಕುಕ್ಕರಲ್ಲಿ. ಬಟ್ ಇದರಲ್ಲಿ ಕೂಡ ನೀವು ನೋಡಿ ಅಂದಾಜಿಗೆ ನಿಮ್ಗೆ ಎಷ್ಟು ಅಂತ ಗೊತ್ತಾಗ್ತದೆ ನೋಡಿದಾಗಲೇ. ಹಾಗೆ ಅದು ಸ್ವಲ್ಪ ಹೊತ್ತಲ್ಲಿ ಬೇಯ್ತದೆ. ಸೊ ಸ್ವಲ್ಪ ಹೊತ್ತಲ್ಲಿ ಬೇಯಿಸಲಿಕ್ಕೆ ಬಿಡಿ. ಅದನ್ನು ಬೇಯಿಸಿ ಆದಮೇಲೆ ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ಮೇಲ್ಗಡೆ, ಆಮೇಲೆ ಇನ್ನೊಮ್ಮೆ ಮುಚ್ಚಿಡಿ ಇನ್ನೂ ಸ್ವಲ್ಪ ಇದಾಗಲಿ ತುಪ್ಪದಲ್ಲಿ. ಸೊ ಹಾಗೆ ಫ್ರೆಂಡ್ಸ್, ಒಂದು 10-12 ದ್ರಾಕ್ಷಿಗಳನ್ನು ನೀರಿನಲ್ಲಿ ರಾತ್ರಿ ನೆನೆಸಿಡಿ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಆ ದ್ರಾಕ್ಷಿಗಳನ್ನು ಸ್ವಲ್ಪ ಬಾದಾಮಿ ಮತ್ತು ತುಪ್ಪದಲ್ಲಿ ಸೇರಿಸಿ ತಿಂದರೆ ಅದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ನನ್ನ ವಿಡಿಯೋವನ್ನು ಯಾರಾದರೂ ಫಸ್ಟ್ ನೋಡ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಾನು ಅದು ಅಲ್ಲದೆ ಇದು ಫಸ್ಟ್ ವಿಡಿಯೋ ಹಾಕ್ತಿರೋದ್ರಿಂದ ಸ್ವಲ್ಪ ನಾನು ತಡವರಿಸ್ತಿದ್ದೇನೆ ಮಾತಾಡಲಿಕ್ಕೆಲ್ಲ. ಸೊ ನೀವು ನನಗೆ ಹೆಲ್ಪ್ ಮಾಡಿದರೆ, ಸಪೋರ್ಟ್ ಮಾಡಿದರೆ ಅಂತೂ ನನಗೆ ತುಂಬ ಸಹಾಯ ಆಗುತ್ತೆ ಯೂಟ್ಯೂಬನ್ನು ಕಂಟಿನ್ಯೂ ಮಾಡ್ತಾ ಹೋಗಲಿಕ್ಕೆ. ನಾನು ಹೀಗೆ ವೆರೈಟಿ ಕಿಚನ್ ಫುಡ್ ಐಟಮ್ಗಳನ್ನೆಲ್ಲ ಹಾಕ್ತಾ ಇರ್ತೇನೆ. ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ಫ್ರೆಂಡ್ಸ್, ತುಪ್ಪದಲ್ಲಿ ಆಗಲೇ ಡ್ರೈ ಫ್ರೂಟ್ಸ್ ಡೀಪ್ ಫ್ರೈ ಮಾಡಿದ್ರಲ್ಲ ಆ ಫ್ರೈದನ್ನು ಇದರಲ್ಲಿ ಆ್ಯಡ್ ಮಾಡಿದರೆ ಗೀ ರೈಸ್ ರೆಡಿ. ಸೊ ಸಿಂಪಲ್ ಅಲ್ವಾ, ನೀವು ಟ್ರೈ ಮಾಡಿ.